ನಮಸ್ಕಾರ. ನನ್ನ ಹೆಸರು ಪಾರ್ವತಿ ಅಂತ. ಜನಾಭಿಮಾನ ಮಹಿಳಾ ವೇದಿಕೆ ಸಂಚಾಲಕರಾಗಿ ನಾನು ಜವಾಬ್ದಾರಿನ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮೊದಲನೇದಾಗಿ ನಾವು ಇವತ್ತು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು 6ನೇ ತಾರೀಕು 10ನೇ ತಿಂಗಳಲ್ಲಿ ಸಾಹೇಬರು ಬರ್ತಡೇ ಅಂದರೆ ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಆಗಿರುವಂತಹ ನಮ್ಮ ಟಿ ಸೋಮಶೇಖರ್ ಸರ್ ಅವರ ಹುಟ್ಟುಹಬ್ಬ ಇತ್ತು. ಹಾಗೆ ನಾವು ಸಾಹೇಬರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ಕೊಡ್ಬೇಕು ಅಂತಂದರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ 250ಕ್ಕೂ ಹೆಚ್ಚಿನ ಬೆಡ್ ಇರುವಂತಹ ಹೆರಿಗೆ ಹಾಸ್ಪಿಟಲನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಕಾಲೇಜ್ 4.5 ಎಕರೆಯಷ್ಟು ಕಾಲೇಜ್ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಮುಖ್ಯ ಇವಾಗಿಂದು ಅಂತ ನಿಮಗೆಲ್ಲ ಗೊತ್ತು. ದುಡ್ಡು ದೊಡ್ಡಪ್ಪ ಅಂತಂದರೆ ವಿದ್ಯೆ ಅವರಪ್ಪ ಅಂತ ಹೇಳೋ ಈ ಕಾಲದಲ್ಲಿ ನಮ್ಮ ಸಾಹೇಬರು ಮಕ್ಕಳಿಗೋಸ್ಕರನೇ ಇದು ಒಂದು ಆಜೀವ ಪರ್ಯಂತ ಅಂದರೆ ಪ್ರತಿಯೊಂದು ತಲತಲಾಂತರವರೆಗೂ ಈ ಒಂದು ಕಾಲೇಜು ಬೆಳೀತಾ ಬರುತ್ತೆ. ಆ ಪ್ರತಿಯೊಬ್ಬರು ನೆನೆಯುವಂಥ ಕೆಲಸಗಳನ್ನ ನಮ್ಮ ಸಾಹೇಬರು ಮಾಡ್ಕೊಳ್ತಾ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಕೋಟೆ ಜನಾಂಗ ಆಗ್ಬೋದು, ಯಶವಂತಪುರ ಕ್ಷೇತ್ರದ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲನೇದಾಗಿ ನಾನು ಅರ್ಪಿಸ್ತೀನಿ. ಹಾಗೆ ಇವತ್ತಿನ ಮತ್ತೊಂದು ಉದ್ದೇಶ ಏನಪ್ಪ ಅಂದರೆ ನಮ್ಮ ವಾರ್ಡ್ ವಿಂಗಡಣೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಎಲ್ಲ ಕಡೆ ಗುಸು ಅನ್ನೋದು ಶುರುವಾಗಿದೆ. ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ಕೆಂಗೇರಿ ಕೋಟೆನಲ್ಲಿ ನಮ್ಮ ಕೆಂಗಲ್ ಹನುಮಂತರಾಯ ಅವರು ಓದಿರೋ PGMP ಸ್ಕೂಲಲ್ಲಿ ಓದಿರೋದಾಗಿರ್ಬೋದು, ಹಾಗೆ ಮಹಾತ್ಮ ಗಾಂಧೀಜಿ ಅವರು ಬಂದು ಬಾವಿ ಉದ್ಘಾಟನೆ ಆಗಿರ್ಬೋದು, ಹಾಗೆ CV ರಾಮನ್ ಅವರು ತೋಟನ ಮಾಡಿದ್ದಾರೆ ಇಲ್ಲಿ ಅನ್ನೋದು ಎಲ್ರಿಗೂ ಒಂದು ಪರಿಚಯ. ಅದಕ್ಕೋಸ್ಕರ ನಮಗೆ ಕೆಂಗೇರಿ ಬೇಕು ಅಂತ ಕೇಳ್ತಾರೆ. ಆದರೆ ನಾನು ಹೇಳೋದು ಒಂದು ಉದ್ದೇಶ ಏನಪ್ಪ ಅಂದರೆ ಆಗೋಗಿದೆ ಹೋಗಿದೆ ಬಂದಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಿನ ತಲೆಮಾರಿನ ಜನ ನಮಗೆ ಕೆಂಗೇರಿ ಅನ್ನೋದು ಬೇಕು ಅನ್ನೋದು ಎಷ್ಟು ಅಭಿಮಾನವಾಗಿ ಅವರೆಲ್ಲ ಹೇಳ್ತಾರೆ ಅಂದರೆ ನಾವು ಪ್ರತಿಯೊಬ್ಬರನ್ನು ನಾವು ಇದ್ರ ಬಗ್ಗೆ ಸರ್ವೆ ಮಾಡಿದಾಗ ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ ಉದ್ದೇಶವಾಗಿ ನಮಗೆ ಕೆಂಗೇರಿ ಅನ್ನೋದು ನಮಗೆ ಮೂಲ ಇತಿಹಾಸ ಇರುವಂಥದ್ದು ಬೇಕು ಅನ್ನೋದು. ಈ ಇತಿಹಾಸ ಪುಟಗಳಲ್ಲಿ ನಮ್ಮ ಸಾಹೇಬ್ರ ಹೆಸರು ಸೇರುತ್ತೆ ಅನ್ನೋದು ನಮಗೆಲ್ರಿಗೂ ಒಂದು ಆಸೆ ಇದೆ. ಯಾಕೆಂದರೆ ಕೆಂಗಲ್ ಹನುಮಂತಯ್ಯವರು ಓದಿರೋದು, CV ರಾಮನ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಹೇಗೆ ನಮ್ಮ ಇತಿಹಾಸ ಪುಟದಲ್ಲಿ ಬಂದಿದ್ದಾರೋ ಕೆಂಗೇರಿನಲ್ಲಿ, ಹಾಗೆ ಈ ಹೆಸರನ್ನ ಚೇಂಜ್ ಮಾಡಬೇಕು ಅಂತಿದ್ರು. ಆದರೆ ನಮ್ಮ ಜನಪ್ರಿಯ ಶಾಸಕರು ಇದನ್ನು ಬದಲಾವಣೆ ಆಗದಂತೆ ಕೆಂಗೇರಿ ಕೋಟೆ ವಾರ್ಡ್ ಅಂತಲೇ ಸೋಮೇಶ್ವರ ವಾರ್ಡ್ ಅಥವಾ ಆಗ್ಬೋದು, ಅಥವಾ ಕೆಂಗೇರಿ ಕೋಟೆ ವಾರ್ಡ್ ಅಂತನಾದ್ರೂ ಆಗ್ಬೋದು, ಅದನ್ನ ಮಾಡಿಕೊಟ್ರು ಅಂತ ಹೇಳಿ ನಮ್ಮ ಸಾಹೇಬರು ನಮ್ಮ ಇತಿಹಾಸ ಪುಟದಲ್ಲಿ ಒಬ್ಬರಾಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಹಾರೈಕೆ ಅಂತಲೇ ಹೇಳ್ತೀನಿ. ಸನ್ಮಾನ್ಯ ಟಿ ಸೋಮಶೇಖರ ನೇತೃತ್ವದಲ್ಲಿ ಈ ದಿನ ಒಂದು ಪೂಜಾ ಕೈಂಕರ್ಯವನ್ನು ಶ್ರೀ ಸೋಮೇಶ್ವರ ಮತ್ತು ಮಾರಮ್ಮ ದೇವಿ ಸನ್ನಿಧಿಯಲ್ಲಿ ಈ ಕೆಂಗೇರಿ ಕೋಟೆ ಸೋಮೇಶ್ವರ ಅಂತ ಒಂದು ವಾರ್ಡ್ ಆಗಬೇಕು ಅಂತ ಒಂದು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಕೆಂಗೇರಿ ಅನ್ನೋದನ್ನು ಒಂದು ಸರಿಪಡಿಸ್ಬೇಕು ಅಂತ ಒಂದು ಮನವಿ ಕೊಟ್ಟಿದ್ದೀವಿ. ನಮಸ್ಕಾರ. ನಾನು BM ಶಿವಕುಮಾರ್ ಅಂತ ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ಕೆಂಗೇರಿ ಕೋಟೆ ಸೋಮೇಶ್ವರ ದೇವಸ್ಥಾನ, ಕೆಂಗೇರಿ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಒಂದು ಕೆಂಗೇರಿ ಮತ್ತು ಕೋಟೆ ಯುವಕ ಮಂಡಳಿಯವರು ಹಾಗೂ ಜನಾಭಿಮಾನ ಮಹಿಳಾ ವೇದಿಕೆಯವರು, ಈ ಆನಂದ್ ಅವರು ಮತ್ತು ಪಾರ್ವತಿಯವರ ನೇತೃತ್ವದಲ್ಲಿ ಒಂದು ನಮ್ಮ ಶಾಸಕರು ಈ ಒಂದು ಹೆರಿಗೆ ಹಾಸ್ಪಿಟ್ಲು ಮತ್ತು ಕಾಲೇಜು, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಈ ಥರ ಎಲ್ಲ ಮಾಡಿರೋದಕ್ಕೆ ಮೊನ್ನೆ ಅವ್ರ ಬರ್ಡೇ ಆಯಿತು ಸೋಮವಾರ. ಅವ್ರ ಬರ್ಡೇಗೆ ಒಂದು ಎಲ್ಲರೂ ವಿಶ್ ಮಾಡೋದು ಅದೆಲ್ಲದಕ್ಕಿಂತ ದೇವ್ರದ್ದು ಒಂದು ಆಶೀರ್ವಾದ ಮುಖ್ಯ ಅಂದ್ಬಿಟ್ಟು ಒಂದು ವಿಶೇಷವಾಗಿ ಅವ್ರಿಗೆ ದೇವ್ರು ಇನ್ನೂ ಹೆಚ್ಚು ಶಾಶ್ವತ ಜನಪರ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅಂದ್ಬಿಟ್ಟು ಇವತ್ತಿನ ದಿವಸ ಕೆಂಗೇರಿ ಕೋಟೆ ಸೋಮೇಶ್ವರ ದೇವಸ್ಥಾನದಲ್ಲಿ ಮತ್ತು ಕೆಂಗೇರಿ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಆ ಒಂದು ಇದಕ್ಕೆ ಶಾಸಕರು ಇವಾಗ ಬರ್ತಾ ಇದ್ದಾರೆ. ಇಂದು ಕೆಂಗೇರಿ ಕೋಟೆ ಸೋಮೇಶ್ವರ ಮತ್ತು ಮಾರಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕೆಂಗೇರಿ ಹೋಬಳಿ ಮತ್ತು ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಮಾಡಿರುವಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮತ್ತು ಶಾಶ್ವತ ಕಾರ್ಯಗಳು ಇದೇ ರೀತಿ ಮುಂದುವರಿಯಲಿ ಮತ್ತು ನಮ್ಮ ಶಾಸಕರಿಗೆ ಈ ದೇವರ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಶಕ್ತಿ ಕೊಡಲಿ ಅಂತ ಇವತ್ತು ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇನ್ನೊಂದು ವಿಚಾರ ಏನಂದರೆ ನಮ್ಮ ಕೆಂಗೇರಿ ಎಲ್ಲ ನಾಗರಿಕರು ಇಲ್ಲಿ ಬಂದು ನಮ್ಮ ಶಾಸಕರಿಗೆ ಕೆಂಗೇರಿ ಕೋಟೆ ಉಳಿಸಿ ಎಂದು ಒಂದು ಮನವಿಯನ್ನು ಸಹ ಸಲ್ಲಿಸಲಿದ್ದಾರೆ. ಕಾರಣ ಏನು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, GBA ವಾರ್ಡ್ ಡಿಲಿಮಿಟೇಷನ್ ಆದ್ದರಿಂದ ನಮ್ಮ ಕೆಂಗೇರಿ ವಾರ್ಡ್ನ ಏನು ಮಾಡಿದ್ದಾರೆ, MG ಪುರ ವಾರ್ಡ್ ಎಂದು ಹೆಸರು ಚೇಂಜ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕಡೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಆದರೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ
ಕೆಂಗೇರಿ ಅನ್ನೋದು ಒಂದು ಇತಿಹಾಸ ಇರುವಂಥ ಒಂದು ಪ್ರದೇಶ, ಎಲ್ರಿಗೂ ಗೊತ್ತೇ ಇದೆ. ಅದರ ಒಂದು ಏನಿದೆ ಕೆಂಗೇರಿಯ ಒಂದು ಇತಿಹಾಸ, ಅದನ್ನು ನಾವೆಲ್ಲ ಒಂದು ನೋಟ್ ಮಾಡಿ ಒಂದು ಮನವಿ ಪತ್ರ ಮಾಡಿದ್ದೀವಿ. ನಮ್ಮ ಶಾಸಕರಿಗೂ ತಲುಪಿಸ್ತೀವಿ ಮತ್ತು ಅಪಾರ ಕಾರ್ಯದರ್ಶಿಗಳು ಆದ ವಿಧಾನಸೌಧದಲ್ಲೂ ಅದನ್ನು ತಲುಪಿಸ್ತಿದ್ದೇವೆ. ಮತ್ತು ಇದರ ವಿಚಾರ ಏನಂದರೆ, ಇಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯ ಮಾಡ್ತಾ ಇಲ್ಲ. ಇದು ಊರಿನ ವಿಚಾರ ಆಗಿರೋದ್ರಿಂದ ನಾವು ರಾಜಕೀಯ ಮಾಡೋಕ್ಕೆ ಹೋಗೋದಿಲ್ಲ. ಇದು ಕೇವಲ ನಮ್ಮ ಊರಿನ ಹೆಸರು ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಬಂದು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಕೆಂಗೇರಿ ಕೋಟೆ ಅನ್ನೋ ಹೆಸರು ಉಳಿಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೊಂದು ಮನವಿಯನ್ನು ನಮ್ಮ ಶಾಸಕರಿಗೂ ಕೊಡ್ತಾ ಇದ್ದೀವಿ ಮತ್ತು ಎಲ್ಲರ ಸಹಿ ಸಂಗ್ರಹ ಮಾಡಿ ವಿಧಾನಸೌಧಕ್ಕೂ ಸಹ ತಲುಪಿಸ್ತಾ ಇದ್ದೀವಿ. ನನ್ನ ಹೆಸರು ಕೀರ್ತನ್ ಮಂಗರಾಜ್ ಗೌಡ ಅಂತ, ಕೆಂಗೇರಿ ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋ ಉದ್ದೇಶ ಏನು ಅಂದರೆ, ನಮ್ಮ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಗೌಡರವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ವಿ. ಏನಂತ ಅಂದರೆ, ಕೆಂಗೇರಿ ವಾರ್ಡ್ ಮುಂಚೆ ಏನಿತ್ತು ಅದು ಡಿಲಿಮಿಟೇಷನ್ ಆಗಿ 4 ಭಾಗ ಆಗಿದೆ. ಒಂದು ಕೆಂಗೇರಿ ಉಪನಗರ ಅಂತ ಆಗಿರ್ಬೋದು, ಇನ್ನೊಂದು ಕೆಲವೊಂದು ಘಟ್ಟಗಳಿಗೆ ಸೇರ್ಕೊಂಡಿದೆ. ಅದೇ ರೀತಿ ಕೆಂಗೇರಿ ಸೋಮೇಶ್ವರ ವಾರ್ಡ್ ಅಂತ ಇದು ಇವಾಗ ಮೊನ್ನೆ ಬಂದಿರೋ ಡಿಲಿಮಿಟೇಷನ್ ಮ್ಯಾಪ್ ಪ್ರಕಾರ GB ಅವರು ನಮ್ಮ ವಾರ್ಡ್ನ ಎಮ್ಗೆಪುರ ಅಂತ ಹೆಸರಿಟ್ಟಿದ್ದಾರೆ. ನಾವು ಎಮ್ಗೆಪುರಕ್ಕೂ ನಮಗೂ ಸಂಬಂಧನೇ ಇಲ್ಲ. ಯಾಕೆ ಅಂದರೆ, ಎಮ್ಗೆಪುರ ಇರೋದು ಇಲ್ಲಿಂದ 15 ಕಿಲೋಮೀಟರ್ ದೂರ. ಎಮ್ಗೆಪುರ ಊರಿಗೂ ಕೆಂಗೇರಿ ಸೋಮೇಶ್ವರ ವಾರ್ಡ್ಗೂ ಒಂಚೂರು ಸಂಬಂಧ ಇಲ್ಲ. ಈ ವಾರ್ಡಿನ ವಿಶೇಷತೆ ಏನು ಅಂದರೆ, ವಿಧಾನಸೌಧ ಕಟ್ಟಿದ ಕೆಂಗಲ್ ಹನುಮಂತಯ್ಯ ಅವರು ನಮ್ಮ ಕೆಂಗೇರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ನಡೆಸಿದರು. ನಮ್ಮ ಕೆಂಗೇರಿ ಸೋಮೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ನಾವು ಎಲ್ಲರೂ ಸೇರಿ ಸಾಹೇಬರಿಗೆ ಒಂದು ಮನವಿ ಸಲ್ಲಿಸುತ್ತಾ ನಮ್ಮ ವಾರ್ಡನ್ನು ಕೆಂಗೇರಿ ಸೋಮೇಶ್ವರ ವಾರ್ಡ್ ಅಥವಾ ಕೆಂಗೇರಿ ಕೋಟೆ ವಾರ್ಡ್ ಅಂತ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡಿದ್ದೇವೆ.